ಹೊರಗಡೆ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಈ ಟೈಮಲ್ಲಿ ಹೊರಗೆ ಹೋಗ್ಬೇಕಾ? ಹೌದು, ನಾನು ಇವತ್ತು ಹಾಸ್ಟೆಲ್ ಜಾಯಿನ್ ಆಗ್ಲೇಬೇಕು. ಇವಾಗೇನು ನೀವು ಹೋಗ್ಬೇಕಷ್ಟೇ ತಾನೆ? ಸರಿ ಬನ್ನಿ ಹೋಗೋಣ. ಕೊಡಿ, ನಾನು ತಗೊಂಡ್ಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ನಾವು ನಿನಗೇನು ಕಡಿಮೆ ಮಾಡಿದೀವಿ ಅಂತ ನೀನು ಇನ್ನೂ ಈ ಸೈಕಲಲ್ಲಿ ಓಡಾಡ್ತಿದ್ಯಾ? ಬಾ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಎಲ್ಲಿಗೆ ಹೋಗ್ಬೇಕಪ್ಪ? ಮೈ ಸನ್, ನಿನಗೆ ಅಪ್ಪನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಹಾ, ಮೀ ಯು ಗೋಯಿಂಗ್ ಲಾಂಗ್ ಡ್ರೈವ್. ಕಿತ್ತೋಗಿರೋ ಇಂಗ್ಲಿಷ್. ನೋ 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 ನೋ, ಡೋಂಟ್ ಅಂಡರ್ವೇರ್ ವೇಸ್ಟೆಡ್ ಮೀ. ದಿಸ್ ಈಸ್ ಫೈನ್ ಇಂಗ್ಲಿಷ್. ಅಪ್ಪ, ಅದು ಅಂಡರ್ವೇರ್ ವೇಸ್ಟೆಡ್ ಅಲ್ಲ, ಅಂಡರ್ ಎಸ್ಟಿಮೇಟೆಡ್. ವೈ ಮೈ ಸನ್, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಬಾ ಹೋಗೋಣ. ಕಮ್, ಬೈಕ್ ನಾನೇ ರೈಡ್ ಮಾಡ್ತೀನಿ. ವಿ ಆರ್ ಗೋಯಿಂಗ್ ಟು ಟೀ ಶಾಪ್. ಲೆಟ್ಸ್ ಗೋ, ಕಮ್. ಯೋ, ಈ ತಿರುಪೆ ಶೋಕಿಗೇನು ಕಡಿಮೆ ಇಲ್ಲ. ಮೈ ಸನ್, ನೀನ್ ಕಿತ್ತೋಗಿರೋ ಇಂಗ್ಲಿಷ್. ಆಹಾ, ವಾಟ್ ಮೈ ಸನ್, ಸಡನ್ ಆಗಿ ಚೇಂಜ್ ಆಗ್ಬಿಟ್ಟೆ. ನಾನು ಸೈಕಲ್ ರಿಪೇರಿ ಮಾಡ್ತೀನಿ ಅಂದೆ, ನಾನು ಡ್ರಾಪ್ ಮಾಡ್ತೀನಿ ಅಂತಂದೆ. ನಿನ್ ಯೋಗ್ಯತೆಗೂ ಮೀರಿ ನಿನ್ನ ಹತ್ರ ಮಾತಾಡಿದ್ದೀನಿ. ಹೋಗು, ಈ ಕಿತ್ತೋಗಿರೋ ಸೈಕಲ್ ಎತ್ಕೊಂಡು ಕಿತ್ತೋಗಿರೋ ಟೀ ಶಾಪ್ ಹತ್ರ ಹೋಗು. ಕೊಡು. ಇನ್ನೊಂದ್ಸತಿ ಆಯಿಲ್ ಮುಟ್ಟಿದ್ರೆ ನಿನ್ ಕೈ ಕಡ್ದಾಕ್ಬಿಡ್ತೀನಿ. ಇಷ್ಟೊತ್ತು ಚೆನ್ನಾಗಿದ್ನಲ್ಲ, ಏನಾಗಿದೆ ಇವನ್ಗೆ? ಏನೋ ಚಮತ್ಕಾರ ಆಗಿದೆ. ಆ ಸೊಸೆ ಸೊಸೆ ಇದ್ರೆ ಈ ಮನೆಯಲ್ಲಿ ನನಗ್ ಮರ್ಯಾದೆ. ಹಾ, ಯಾವುದೇ ಕಾರಣಕ್ಕೂ ಸೊಸೆ ಮನೆ ಬಿಟ್ಟು ಹೋಗ್ದಂಗೆ ನಾನ್ ನೋಡ್ಕೋಬೇಕು. ನಿಂದಂತ ಅಪ್ಪ ಇಲ್ಲ, ನಿಮ್ಮಂತ ಮಕ್ಕಳು ಇಲ್ಲ, ನಿನ್ನಂತ ಅಪ್ಪ ಇಲ್ಲ. ಅಣ್ಣ ಟೀ ತೊಗೊಳ್ಳಿ. ಜನಮ ಟೀ ಬಿಸಿ ಇದೆ, ಫುಲ್ ಬಿಸಿ ಬಿಸಿ ಇದೆ. ಅಳುವುದೋ ಅಳುವುದೋ ನೀವೇ ಹೇಳಿ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇ ತಕೆ. ಏ ಜಯರಾಮ, ಖಡಕ್ಕಾಗಿ ಒಂದು ಟೀ ಹಾಕೋ. ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಓಡುವೆ. ಮರ್ಯಾದೆ ಮನ್ಸಲ್ಲಿ ಇಟ್ಕೋ ಸಾಕು, ಜಾಸ್ತಿ ಬೇಕಾಗಿಲ್ಲ. ಜೇಬ್ನಲ್ಲಿ ದುಡ್ಡಿಲ್ಲ ಅಂದ್ರು ಮೊಯ್ಲ್ ಕೊಬ್ಬು ಚೆನ್ನಾಗಿದೆ. ಮೈಯಲ್ಲಿ ಕೊಬ್ಬಿರ್ಬೋದು, ಆದ್ರೆ ಮನಸ್ಸಿನಲ್ಲಿ ಗಬ್ಬಿರ್ಬಾರ್ದು. ಸುಮ್ಮನೆ ಕೂತ್ಕೊಳ್ಳೋದೇ. ಏ ಜಯರಾಮ, ಟೀ ಕೊಡೋ. ಅದೆಷ್ಟೊತ್ತ ಮಾಡ್ತೀಯ ಅವನ್ ಟೀ ಕೊಡಕ್ಕೆ? ಏನಂದ್ರ ಜನ ನೀನ್ ಹೇಳ್ದಂಗೆ ಮಗನ್ ಮದ್ವೆ ಆಗೇ ಹೋಯ್ತು. ನನ್ನ ಮಗ ಅವನು. ನನ್ನ ಮಗ ಅಂದ್ರೆ ಮಾತು ತಪ್ಪದ ಮಗ. ಅವನು ಗಂಧದ ಗುಡಿಯ ಕುಡಿ, ಬೆಂಕಿಯ ಕಿಡಿ. ಅವನು ಕಿಡಿಯಲ್ಲ, ಕಿಡಿಗೇಡಿ. ಯಾವ್ದೋ ಅಮಾಯಕ ಹುಡುಗಿನ ಹಾರಿಸ್ಕೊಂಡ್ ಬಂದ್ಬಿಟ್ಟವನೆ. ಇಲ್ಲಿ ಇವ್ರಪ್ಪ ಬಡಾಯಿ ಕೊಚ್ಕೋತಾ ಇದ್ದಾನೆ. ಏನಂದೆ? ಓಡಿಸ್ಕೊಂಡ. ಅವತ್ತೇ ನಿನ್ ಕಣ್ಣಿಗೆ ಸುಣ್ಣ ಮೆತ್ಕೊಂಡಿತ್ತ. ನನ್ನ ಮಗ ಸೊಸೆ ಜೀಪಲ್ಲಿ ಜಮ್ ಅಂತ ಬಂದು ಇಳಿದಿದ್ ನೋಡ್ಲಿಲ್ವಾ ನೀನು? ಬಿಡು ಪಾಪ, ಹೊಟ್ಟೆ ಉರಿಗೆ ಕಣ್ಣು ಮೊಬ್ಬಾಗಿರ್ಬೇಕು.
ಆಯ್ತು ಬಿಡು ನಟರಾಜಣ್ಣ. ರಾತ್ರಿ ಏನೋ ಹುಡುಗಿ ಮನೆ ಕಡೆಯವರು ಹೊಡೆದಾಟಕ್ಕೆಲ್ಲ ಬಂದ್ಬಿಟ್ಟಿದ್ರಂತೆ. ನಾವಂದ್ರೆ ಸುಮ್ನೆನಾ? ಅವ್ರ ಮುಸುಳಿ ಮೇಲೆ ಬಾರಿಸಿ ಬಾಸುಂಡೆ ಬರೋ ಹಾಗೆ ಮಾಡಿ ಕಳಿಸ್ದಿಲ್ವಾ ಅವ್ರನ್ನ? ಹುಡುಗಿ ಮನೆಯವರು ತುಂಬಾ ದೊಡ್ಡವರು ಅನ್ಸುತ್ತೆ. ಅನಿಸುತ್ತೆ ಏನೋ, ದೊಡ್ಡವ್ರೆ. ನಮ್ಮ ಬೀಗರು ಕೋಟಿಗಳಿಗೆ ಮಾಡ್ತಾರೆ. ನಮ್ಮ ಸೊಸೆ ಹುಟ್ಟದಾಗ್ಲಿಂದಾನೆ ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡ್ ಬೆಳೆದವಳೆ. ಅಲ್ಲ, ಅಷ್ಟು ಶ್ರೀಮಂತರ ಮನೆ ಹುಡುಗಿ ನಿನ್ ಮಗನ ಜೊತೆ ಹೆಂಗ್ ಬಂದ್ಲು ಅಂತ. ಅನುರಾಗ ಅರಳೈತೆ ಕಣೋ, ಅದಕ್ಕೆ ಲವ್ ಅಂತಾರೆ. ಲವ್ ಈಸ್ ಬೈಂಡ್. ಇವನಲ್ಲ ಅಂದ್ರೆ ಇನ್ನೊಬ್ಬ ಅನ್ನೋ ಈ ಕಾಲದಲ್ಲಿ ಇವನೇ ಬೇಕು ಅಂತ ಹಠ ಮಾಡಿ ನನ್ನ ಮಗನ ಜೊತೆ ಬಂದವಳೆ ನನ್ನ ಸೊಸೆ. ಅಪರಂಜಿ ಕಣ, ಎಲ್ಲಾ ಬಿಟ್ಟು ಬಂದಿರೋ ಅಪರಂಜಿ ಕಂಡ್ಲ ನನ್ನ ಸೊಸೆ. ನಿಧಾನಕ್ಕೆ ತಿನ್ನಿ, ತೊಂದರೆ ಏನೂ ಇಲ್ಲ. ನಗ್ನಗ್ತಾನೆ ತಿನ್ಬೋದಪ್ಪ. ಪಾಠದ ಮೇಲೆ ಊಟದ ಮೇಲೆ ಕೋಪ ಮಾಡ್ಕೋಬಾರ್ದಂತೆ. ಇಷ್ಟ ಸಾಕಾ? ಏನಾಯ್ತು? ನೀರ್ ಕುಡೀರಿ, ತಗೊಳ್ಳಿ, ನೀರ್ ಕುಡೀರಿ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ನಿಮ್ ನಗು ಕಿಕ್ಕೇರಿಸ್ಬಿಡ್ತು. ಏನೋ ಏನಿಲ್ಲ, ತಿನ್ನಿ. ತಿಂದು ಗಡತ್ತಾಗಿ ನಿದ್ದೆ ಬಂದ್ಬಿಟ್ರೆ ಸಾಕು, ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್ ಆದಾಗೆ. ನಾನಾಗ್ಲೇ 2 ಸಲ ಹಾಕೊಂಡು ತಿನ್ ಮುಗಿಸಿದಾಯ್ತು. ನಿಮ್ದು ಇನ್ನೂ ಆಗಿಲ್ವೇನ್ರಿ? ಇರಿ ಮೇಡಮ್, ನಿದ್ದೆ ಮಾಡುವಾಗ ಊಟ ಮಾಡುವಾಗ ತೃಪ್ತಿಯಿಂದ ಮಾಡಬೇಕು. ಡಿಸ್ಟರ್ಬ್ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ದೇವಿಗೆ ಸಿಟ್ಟು ಬರುತ್ತೆ, ಹಾಗೆ ಕೆಮ್ಮು ಬರುತ್ತೆ. ಸರಿ ಮಾಡಿ. ಇಡೀ ಮದ್ವೆ ಮನೆ ಜನ ತಿನ್ಬೋದಿತ್ತು ಇಷ್ಟೊತ್ತಿಗೆ. 2 ಅವರ್ ಊಟ ಮಾಡಿದಿರಲ್ರಿ ಮೇಡಮ್. ಒಂದೊತ್ತು ಊಟ ತಿಂದ್ರು ನೆಮ್ಮದಿಯಾಗಿ ತಿನ್ಬೇಕು. ಇವಾಗ ಹೊರಡೋಣ? ಅಯ್ಯೋ, ಹೊರಡೋಣ ಇರಿ. ನೀರು ಕುಡಿಯೋದು ಬೇಡವಾ? ಮೇಡಮ್, ನಿಮಗೆ ನಿದ್ದೆ ಬರ್ತಾ ಇಲ್ವಾ? ಅಲ್ಲ, ಸ್ವಲ್ಪ ರೆಸ್ಟ್ ಮಾಡಿ. ಹರಿ ಅವರೇ, ಪ್ಲೀಸ್ ಯಾಕೆ ಈ ತರ ಡ್ರಾಮಾ ಮಾಡ್ತಿದ್ದೀರಾ? ಬಿಡಿ, ನೀವೇ ನನ್ನ ಹಾಸ್ಟೆಲ್ಗೆ ಬಿಡೋದು ಬೇಕಾಗಿಲ್ಲ. ನನ್ನ ದಾರಿ ನಾನೇ ನೋಡ್ಕೋತೀನಿ. ಮತ್ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಮ ಮನೆಯವ್ರಿಗೆಲ್ಲ ನಿಜ ಹೇಳ್ಬಿಟ್ಟೆ ಹೋಗ್ತೀನಿ. ಅಯ್ಯೋ ಮೇಡಮ್, ಪ್ಲೀಸ್ ಹಾಗೆ ಮಾತ್ರ ಮಾಡ್ಬಿಡಿ. ಹಾಗಿದ್ರೆ ನೀಟಾಗಿ ಬೇಗ ನನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿ. ಸರಿ, ಪಾತ್ರೆ ಎಲ್ಲ ಇಟ್ಬಿಟ್ಟು ಬರ್ತೀನಿ ರೀ. ಬೇಗ. ಯಾಕೆ ಒಂದೊಂದೇ ಇಡ್ತಿದ್ದೀರಾ? ಒಟ್ಟಿಗೆ ತಗೊಂಡೋಗ್ರಿ. ಹೋಗ್ಬೋದಾ? ಹಾ, ಹೋಗೋಣ ಬನ್ನಿ. ನಡೀರಿ.
ಹೊರಗಡೆ ಸಿಕ್ಕಾಬಿಟ್ಟೆ ಬಿಸಿಲಿದೆ. ಈ ಟೈಮಲ್ಲಿ ಹೊರಗೆ ಹೋಗ್ಬೇಕಾ? ಹೌದು, ನಾನು ಇವತ್ತು ಹಾಸ್ಟೆಲ್ಗೆ ಜಾಯಿನ್ ಆಗ್ಲೇಬೇಕು. ಇವಾಗೇನು, ನೀವು ಹೋಗ್ಬೇಕಷ್ಟೇ ತಾನೆ? ಸರಿ ಬನ್ನಿ ಹೋಗೋಣ. ಕೊಡಿ, ನಾನು ತಗೊಂಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ನೋಡಿದ್ರ, ನಾನು ಹೇಳ್ದೆ ತಾನೇ ಕಂಟಿನ್ಯೂ ಬರ್ತೀನಿ ಅಂತ. ಇಬ್ರು ಯಾಕೆ ಹಿಂಗ್ ನಿಂತಿದ್ದೀರಾ? ನೀನ್ ಬರ್ತೀಯ ಅಂತ. ಏನು ಯಾವತ್ತೂ ಇಳ್ದಿರೋದು? ಅದು ನಿನ್ ಗಾಡಿ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಹೌದು, ಏನೋ ನೀನ್ ಇಷ್ಟು ಬೇಗ ಊಟಕ್ಕೆ ಬಂದ್ಬಿಡಿದ್ಯಾ? ಯಾವಾಗ್ಲೂ ಲೇಟ್ ಆಗ್ತಿತ್ತಲ್ಲ. ಇವತ್ತೇ ಇಷ್ಟು ಲೇಟಾಗಿ ಬರ್ತಿರೋದು. ಪ್ರತಿ ಸತಿ 1:15 ಇಲ್ಲಿ ಇರ್ತಿದ್ದೆ. ಹೌದಾ? ನಾನಿನ್ನು 1 ಗಂಟೆ ಅಂತ ಅನ್ಕೊಂಡಿದ್ದೆ. ಕಟ್ಟಿ ಬ್ರದರ್, ಏನಾದ್ರು ಹೇಳ್ಬೇಕಿತ್ತಾ? ಇಬ್ರು ಎಲ್ಲಿಗಾದ್ರೂ ಹೊರಟಿದ್ದೀರಾ? ಏ, ನಾವಾ? ಇಲ್ಲಪ್ಪ, ನಾವೆಲ್ಲಿಗೂ ಹೋಗ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ ನಾವು, ಅಲ್ವಾ? ಸರಿ. ಇದನ್ನೆಲ್ಲಿ ತಗೊಂಡ್ ಹೋಗ್ತಿದ್ದೀರಾ? ಒಳಗಡೆ ಇಡೋದಕ್ಕೆ. ಯಾಕೆ? ನಿಮ್ ತಮ್ಮ ಒಳಗ್ ಹೋದ್ರಲ್ಲ, ಅವ್ರು ಊಟ ಮಾಡ್ಕೊಂಡು ಹೊರಟಿದ ತಕ್ಷಣ ನಾವು ಹೊರಟು ಬಿಡೋಣ. ಇದಿಲ್ಲೇ ಇರ್ಲಿ. ಅಯ್ಯೋ, ಮತ್ತೆ ಬಂದ ಬಂದ. ಏನಿದು? ಪಾತ್ರೆ, ಖಾಲಿ ಪಾತ್ರೆ. ಎಲ್ಲ ನೀನ್ ಒಬ್ನೇ ಮುಗಿಸಿದ್ಯಾ? ನಾನು ಊಟಕ್ಕೆ ಬರ್ತೀನಿ ಅಂತ ಗೊತ್ತಿದ್ದು. ಏಯ್, ನಾನು ಒಬ್ನೇ ಅಲ್ಲಪ್ಪ. ನೋಡು, ಪಕ್ಕದಲ್ಲಿ ಇವರು ಇದ್ದಾರೆ. ಇಬ್ರು ಒಟ್ಟಿಗೆ ಸೇರಿ ಖಾಲಿ ಮಾಡಿದ್ದು. ಓ ಹೌದಾ? ಸರಿ ಸರಿ. ಸಾರಿ ಕಂಟಿ ಬ್ರದರ್, ನೀನು ಹಸ್ಕೊಂಡ್ ಬಂದೆ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ಪರವಾಗಿಲ್ಲ, ಹೊರಗಡೆ ತಿನ್ಕೋತೀನಿ. ಏ, ಹೊರಗಡೆನಾ? ಬೇಡ ಬೇಡ ಬೇಡ, ಹೊರಗಡೆ ತಿಂದ್ರೆ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಬಾ, ನಾನೇ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬೇಡ. ಬೇಡಪ್ಪ ಬೇಡ. ನೀನ್ ಹೋದ್ಸತಿ ಮಾಡ್ಕೊಟ್ಟಿದ್ ವಾಂಗಿಬಾತ್ ತಿಂದು 3 ದಿನ ವಾಂತಿ ಮಾಡ್ಕೊಂಡಿದ್ದೇ ಸಾಕು. ಬೇಕಾದ್ರೆ ಉಪವಾಸ ಇದ್ಬಿಡ್ತೀನಿ. ನೀನ್ ಮಾಡಿದ ಅಡ್ಗೆ ಮಾತ್ರ ಬೇಡ. ಸರಿ ಆಯ್ತಪ್ಪ, ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗ್ತೀವಿ ನಾವು. ಹೋಗು. ಈಗ್ಲಾದ್ರೂ ಹೊರಡೋಣವಾ? ಬೇರೆಯವ್ರು ಬರೋಕ್ಕೂ ಮುಂಚೆ ನಾವು ಹೊರಡೋಣ. ಮತ್ತೆ ಯಾರಾದ್ರೂ ಬಂದ್ಬಿಡ್ತಾರೆ. ಬಂದ್ರು? ಯಾರು? ಅಲ್ಲಿ ನೋಡಿ. ಊಟ ಮಾಡಿದ್ಯಾ? ಇಲ್ಲ ಅಣ್ಣ, ಹೋಟ್ಲಲ್ಲಿ ಮಾಡ್ಕೋತೀನಿ. ಹೋಟ್ಲಲ್ಲ? ಯಾಕೆ ದುಡ್ಡು ಜಾಸ್ತಿ ಆಗಿದ್ಯಾ? ಊಟ ಮಾಡ್ಬಾ. ಹರಿ ಅದಕ್ಕೆ ಇಬ್ರು ಊಟ ಮಾಡಿದ್ರಂತೆ, ಖಾಲಿ ಆಗಿದೆ ಅದಕ್ಕೆ. ಖಾಲಿ ಆಗಿದ್ಯಾ? ಅಷ್ಟೊಂದು ಮಾಡಿದ್ನಲ್ವ? ಸರಿ ಬಿಡು, ನಾನು ಅಡ್ಗೆ ಮಾಡ್ತೀನಿ, ಊಟ ಮಾಡಿವಂತೆ ಬಾ. ಬೇಡ ಅಣ್ಣ, ಟೈಮ್ ಆಗುತ್ತೆ. 10 ನಿಮಿಷ ಕಣ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಅಡ್ಗೆ ಮಾಡ್ಬಿಡ್ತೀನಿ ಬಾ. ಬಾ. ಅಯ್ಯೋ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅಣ್ಣ, ಅದು ಊಟ ಆಯ್ತಲ್ಲ, ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ನಾವಿಬ್ರು ಹೊರಗಡೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನೀವು ಬಂದ್ರಿ.